ಶಂಕರ್ ಅವ್ರದ್ದು ಮತ್ತೆ ರಾಮ್ ಚರಣ್ ಅವ್ರದ್ದು ಮೋಸ್ಟ್ ಅವೈಟೆಡ್ ಗೇಮ್ ಚೇಂಜರ್ ಮೂವಿ ನಾನು ನೋಡ್ಕೊಂಡ್ ಬಂದಿದ್ದು ಆಯ್ತು ಗುರು. ನಮ್ಮ ಮೂವಿ ವಿಷಯಕ್ಕೆ ಬಂದ್ರೆ ಮೂವಿ ಯಾವ ರೀತಿ ಇದೆ ಅಂದ್ರೆ ಯಾವ ರೀತಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಗುರು. ಮೂವಿ ನಿಜವಾಗ್ಲು ನನ್ ಗಂಟೆ ತರ ಐತೆ ಗುರು. ಇನ್ನು ನಮ್ಮ ಮೂವಿ ವಿಷಯಕ್ಕೆ ಬಂದ್ರೆ ಶಂಕರ್ ಅವರು ಹಳೆ ಮೂವೀಸ್ನ ಈ ಮೂವೀಸ್ನಲ್ಲೂ ಅದೇ ಟೆಂಪ್ಲೇಟ್ಸು ಅದೇ ಸ್ಟೋರಿ ಲೈನ್ನ ಹಾಕೊಂಡು ರುಬ್ಬಿಟ್ಟವ್ರೆ ಗುರು. ಈ ಮೂವಿಯಲ್ಲಿ ಅಷ್ಟೊಂದೇನು ಸ್ಪಾಯ್ಲರ್ ಕೊಡಲ್ಲ ಗುರು, ಯಾಕಂದ್ರೆ ಅವರು ಕಷ್ಟಪಟ್ಟೆ ದುಡ್ಡು ಹಾಕ್ಬಿಟ್ಟು ಮೂವಿ ಮಾಡವ್ರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ಕೇಳ್ರಿ, ಅದು ಎಲ್ಲೆಲ್ಲಿಂದ ನಗ್ತಿರೋ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಬಿಡ್ತೀನಿ. ನಮ್ಮ ಹೀರೋ ಒಬ್ಬ ಕರಪ್ಷನ್ ರಾಜಕಾರಣಿನ ಡೌನ್ಫಾಲ್ ಬಗ್ಗಿಸ್ಕೊಂಡು ಹೊಡಿಯೋಕ್ಕೆ ಫಸ್ಟು IAS ಆಗಿರ್ತಾನೆ ಗುರು, ಆಮೇಲೆ IPS ಆಗ್ತಾನೆ, ಆಮೇಲೆ EO ಆಗ್ತಾನೆ. ಯಪ್ಪ ಗೌರ್ಮೆಂಟ್ ಜಾಬ್ನ ಎಷ್ಟು ಸುಲಭವಾಗಿ ಈ ಥರ ಈಸಿಯಾಗಿ ಪಡಿಬೋದು ಅಂತ ಹೇಳ್ಬಿಟ್ಟು ನನಗೆ ಈ ಮೂವಿ ನೋಡಿದ್ಮೇಲೆ ಗೊತ್ತಾಗಿದ್ದು ಗುರು. ಇಲ್ಲೇ ಆಚೆ ಕಡೆ ನಮ್ಮ ಗ್ರಾಜುಯೇಟ್ ಬಾಮ್ಮ ಎದುರುಗಳು ಮತ್ತೆ ಅತ್ತೆಂದಿರು ಅವನ ವರ್ಷಗಟ್ಲೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ವಯ್ಯ ನೋಡಿದ್ರೆ ಅವನ ಅಜ್ಜಿ ಹಂಗೆ ಹಾಕೊಂಡಂಗೆ ಒಂದರಿಂದ ಒಂದು ಪೋಸ್ಟ್ಗಳನ್ನ ಹಾಕತಾ ಇರ್ತಾನೆ ಗುರು. ಅದು ಫಸ್ಟ್ ಕಾಮಿಡಿ ಸೀನು ನೋಡ್ತಾ ಇದ್ರೆ ಈ ಸ್ಟೋರಿನ ನಾವು ಯಾವತ್ತೋ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡೇ ಬಂದಿದೀವಿ ಅನ್ನೋ ಫೀಲ್ ಅಂತೂ ಕೊಡೋದಂತನೋ ಪಾಕ ಗುರು. ಇನ್ನ ಕೋ ಇನ್ಸಿಡೆಂಟ್ ಏನಂದ್ರೆ ಅದೇ ಸ್ಟೋರಿನ ನಾವು ಶಂಕರ್ ಮೂವಿಯಲ್ಲೇ ನೋಡಿದೀವಲ್ಲ ಅಂತ ಹೇಳ್ಬಿಟ್ಟು ಮೂವಿ ನೋಡೋವಾಗ ಮೈಂಡ್ ಬರುತ್ತೆ. ಅದು ಇನ್ನೂ ದೊಡ್ಡ ಕಾಮಿಡಿ ಗುರು. ಈ ಮೂವಿ ಪ್ರೀ ರಿಲೀಸ್ ಈವೆಂಟ್ ಅಲ್ಲೇ ಡೈರೆಕ್ಟರ್ ಶಂಕರ್ ಅವರು 95 ಕೋಟಿ ಯೂಸ್ ಮಾಡಿ ಸಾಂಗ್ಸ್ಗೆ ಸುರ್ದೆ ಶೂಟ್ ಮಾಡಿದೀವಿ ಅಂದಾಗೆ ನಾನು ಥಿಂಕ್ ಮಾಡಬೇಕಿತ್ತು ಗುರು. ಈ ಮೂವಿ ಯಾವ ಲೆವೆಲ್ಗೆ ಡಬ್ಬ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲು ನಾನು ಅನ್ಕೊಂಡಂಗೆ ಆಯ್ತು ಗುರು. ಮೂವಿ ಡಬ್ಬ ಅಲ್ಲ ಗಲಗಂಟೆ ತರ ಆಯ್ತು ಗುರು. ಇನ್ನ ಹೀರೋಯಿನ್ ವಿಷಯಕ್ಕೆ ಬಂದ್ರೆ ಈಗ ನಡೀತಾ ಇರೋ ಟ್ರೆಂಡಿಂಗ್ ಸಾಂಪ್ರದಾಯದ ಪ್ರಕಾರ ಸಾಂಗ್ಸ್ ಮಾತ್ರ ಸೀಮಿತವಾಗಿ ಇಟ್ಟವ್ರೆ ಗುರು. ಆದ್ರೂ ಹೀರೋಯಿನ್ ಸಖತ್ ಆಟಕೊಳ್ಳೆ ಗುರು. ಇನ್ನ ಮೂವಿಯಲ್ಲಿ ಅಲ್ಲಿ ಸ್ವಲ್ಪ ಇಷ್ಟ ಆಗಿದ್ದೇನು ಅಂದ್ರೆ ಅದು ಫ್ಲಾಶ್ ಬ್ಯಾಕ್ ಪೋಸ್ಟ್ ಗುರು. ಅವರಪ್ಪ ಕ್ಯಾರೆಕ್ಟರ್ ಅಲ್ಲೇ ನಮ್ಮ ರಾಮ್ ಚರಣ್ ಅವರ ಸಾಕತ್ತಾಗಿ ಮಾಡವ್ರೆ. ಬಟ್ ಮಗ ಆ ಲೆಗೆಸಿನ ಆ ಭಾಷೆನ ಉಳಿಸ್ಕೊಳೋದ್ರಲ್ಲೇ ತೋಪ್ ಹೊಡೆದ್ಬಿಟ್ಟವ್ನೆ ಗುರು. ಶಂಕರ್ ಅವರು ತೋಪ್ ಹೊಡಿಸ್ಬಿಟ್ಟವ್ರೆ ಗುರು. ಇನ್ನ ವಿಲನ್ ಆದ S.J. ಸೂರ್ಯ ಅವರು ಡಿಸೆಕ್ಟ್ ಆಗಿ ಮಾಡವ್ರೆ ಗುರು. ನಿಜವಾಗ್ಲೂ ಆ ವಯ್ಯನ್ನ ಈ ಮಧ್ಯ ಕಾಲದಲ್ಲಿ ಸೇಮ್ ಕ್ಯಾರೆಕ್ಟರ್ಗಳು ಸೇಮ್ ವೇರಿಯೇಷನ್ಸ್ ಅಲ್ಲಿ ನೋಡಕ್ಕೆ ಒಂದ್ ಸ್ವಲ್ಪ ಇರಿಟೇಷನ್ ಆಗ್ತೈತೆ ಗುರು. ಅಣ್ಣ ನೆಕ್ಸ್ಟ್ ಫಿಲಮ್ ಅಲ್ಲಿ ಆದ್ರೂ ಡೈರೆಕ್ಟರ್ ಮೇಲೆ ಅಭಿಮಾನಕ್ಕೋಸ್ಕರ ಸೈನ್ ಮಾಡೋ ಬದಲು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಒಪ್ಕೊಂಡು ಫಿಲಮ್ ಮಾಡೋಣ. ಯಾಕಂದ್ರೆ ನಿನ್ನ ಮೈನ್ ಜೋಕರ್ ಮಾಡ್ತವ್ರೆ ಗುರು ಎಲ್ಲರೂ ಹಾಕೊಂಡು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ತಮನ್ ವಿಷಯಕ್ಕೆ ಬಂದ್ರೆ ಆ ಮ್ಯೂಸಿಕ್ಸ್ ಓಕೆ ಪರವಾಗಿಲ್ಲ, ಒಂದೊಂದ್ ಕಡೆ ಚೆನ್ನಾಗೈತೆ. ಬಟ್ ಎಲ್ಲ ಫಿಲಂ ಪೂರ್ತಿನ ಈ BGM ಪ್ಲೇ ಆಗುತ್ತೆ ಗುರು. ಅಲ್ಲಿ ಸ್ವಲ್ಪ ನೋಡ್ಕೋಬೇಕಿತ್ತು. ಹೆಂಗಿದ್ರು ಕಾಪಿ ಕ್ಯಾಟ್ ಅನ್ನೋ ಪತ್ತಕ್ಕೆ ತಮ್ಮಣ್ಣವರು ಇದಾರೆ. ಸೊ ನನ್ಗೇನ್ ಕಂಪ್ಲೇಂಟ್ಸ್ ಅಷ್ಟೊಂದೇನಿಲ್ಲ ಬಿಡುಗುರು ನಿನ್ ಮೇಲೆ. ಆ ಪ್ರೊಡ್ಯೂಸರ್ ದಿಲ್ರಾಜ್ ಅವರು ಬ್ಯಾಕ್ ಟು ಬ್ಯಾಕ್ 5 ಮೂವೀಸ್ ಇದೇ ತರ ಡಿಸಾಸ್ಟರ್ ನ ತಗೊಂಡವ್ರೆ. ನೋಡೋಣ ಈ ವಯ್ಯ ಮುಂದೆ ಯಾವ ರೀತಿ ಕಮ್ ಬ್ಯಾಕ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಈ ವಯ್ಯ ಹಮ್ಮಿಕೊಂಡು ಇರ್ದಿರ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ನಾನ್ ದೊಡ್ಡ ಬಾಹುಬಲಿ ರೇಂಜ್ ಅಲ್ಲಿ ಫಿಲಂ ಮಾಡಿದೀನಿ ಅಂತ ಬಿಲ್ಡಪ್ ಕೊಡೋದನ್ನ ಕಮ್ಮಿ ಮಾಡಿ ಸ್ಟೋರಿ ಸೆಲೆಕ್ಷನ್ ಅಲ್ಲಿ ಒಳ್ಳೆ ಸ್ಟೋರಿ ತಗೊಂಡು ಫಿಲಂ ಮಾಡಿದ್ರೆ ಒಳ್ಳೇದು ಗುರು. ಇಲ್ಲ ಈ ವಯ್ಯ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಆಸ್ತಿ ಐಸ್ ತರ ಕರ್ಗೋಗುತ್ತೆ. ಇನ್ನ ಮೈನ್ ಒಬ್ಬ ವಿಲನ್ ಡೈರೆಕ್ಟರ್ ನಮ್ಮ ಶಂಕರ್ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ಗುರು. ಅದೇನಂದ್ರೆ ನೀವು ಇಂಡಿಯನ್ ಅಲ್ಲೇ ಗೋ ಬ್ಯಾಕ್ ಇಂಡಿಯನ್ ಅಂತ ಹೇಳ್ಬಿಟ್ಟು ಮಾಡಿದೀರ. ಸೊ ನಾನು ಆ ಮೂವಿ ಮತ್ತೆ ಈ ಮೂವಿ ನೋಡಿದ್ಮೇಲೆ ನನ್ನ ಮನ್ಸಿಗೆ ಅನ್ಸಿದ್ದೇನಂದ್ರೆ ಗೋ ಬ್ಯಾಕ್ ಇಂಡಿಯನ್ ಅಲ್ಲ, ಗೋ ಬ್ಯಾಕ್ ಶಂಕರ್ ಸಾರ್ ಅಂತಾನೆ ಹೇಳ್ತೀನಿ ಗುರು. ಯಾಕಂದ್ರೆ ಡೈರೆಕ್ಟರ್ ಶಂಕರ್ ಅವರು ಈ ಮಧ್ಯೆ ಯಾವುದೇ ರೀತಿ ಗ್ರಿಪ್ಪಿಂಗ್ ಸ್ಟೋರಿನ ಇಟ್ಕೊಂಡು ಬರ್ತಾ ಇಲ್ಲ. ನಿಜವಾಗ್ಲೂ ನೀವು ಮೂವಿನ ಮಾಡೋ ಬದಲು ಮೂವಿನ ನಿಲ್ಲಿಸ್ಬಿಟ್ಟು ಒಳ್ಳೊಳ್ಳೆ ಸ್ಟೋರಿಗಳನ್ನ ತಗೊಂಡು ಹೊಸ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನನ್ನ ಫೀಲಿಂಗ್ ಗುರು. ಯಾಕಂದ್ರೆ 90s ಅಲ್ಲಿ ಅಂತಂತ ಒಳ್ಳೆ ಮೂವೀಸ್ನ ಮಾಡಿಬಿಟ್ಟು ಈಗ ಈ ತರ ಮೂವೀಸ್ನ ಮಾಡೋದು ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೂ ನಮ್ಗೆ ಇಷ್ಟ ಆಗಲ್ಲ ಗುರು. ಆಸ್ ಯುವರ್ ಫ್ಯಾನು ರಾಜಮೌಳಿ ಅವ್ರ ತರ ಟೈಮ್ ತಗೋದಾದ್ರೂ ಬನ್ನಿ, ಬಟ್ ಈ ತರ ಒಂದು ಪ್ರಾಡಕ್ಟ್ ನ ಇಟ್ಕೊಂಡು ಮಾತ್ರ ಬರಕ್ ಹೋಗ್ಬೇಡ್ರಿ ಗುರು. ಇಷ್ಟೇ ಗುರು ಮೂವಿ ರಿವ್ಯೂ ಮತ್ತೆ ನನ್ನ ಸಜೆಷನ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.